ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ವ್ಲಾಗ್. ಇದು ನನ್ನ ಶನಿವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಹಾಗೆ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ನಾನು ವಂಶು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಆಂಟಿ ಅಂಕಲು ಯಾರು ಅಂತ ಹೇಳಿದ್ರೆ ನನ್ನ ತಮ್ಮನ ಫ್ರೆಂಡ್ ಪೇರೆಂಟ್ಸ್ ಅವರು. ಬೆಂಗಳೂರಲ್ಲಿ ನಾವು ಬೇಜಾರಾದಾಗ ಆಗಿರ್ಬೋದು ಅಥವಾ ಒಬ್ಬರು ಮನೆಗೆ ಹೋಗಿ ಒಂದೆರಡು ದಿನ ಇದ್ದು ಬರ್ತೀವಿ ಅಂತ ಯಾರಾದರೂ ಇದ್ದಾರೆ ಅಂತ ಮನೆ ಇದೆ ಅಂತ ಹೇಳಿದ್ರೆ ನಮಗೋಸ್ಕರ ಬೆಂಗಳೂರಲ್ಲಿ ಅದು ನಮ್ಮ ಆಂಟಿ ಅಂಕಲ್ ಮನೆ ಅಂತಲೇ ಹೇಳ್ಬೋದು. ಅವರು ನನ್ನ ಎರಡನೇ ಅಪ್ಪ ಅಮ್ಮ ಅಂತಲೇ ಹೇಳ್ಬೋದು. ನನಗಾಗಿರ್ಬೋದು, ನಮ್ಮ ಅಕ್ಕಗಾಗಿರ್ಬೋದು, ನನ್ನ ತಮ್ಮಂಗಾಗಿರ್ಬೋದು, ಎಲ್ರಿಗೂ ಫೇವ್ರೇಟ್ ಅವರು. ಸೊ ಆಂಟಿ ಹಬ್ಬಕ್ಕೆ ಕರೆದಿದ್ರು, ಹಬ್ಬದ ದಿನ ಬರೋದಕ್ಕಾಗಿರಲಿಲ್ಲ. ಸೊ ಇನ್ನು ಹಬ್ಬದ ದಿನ ಬೇಜಾರಾಗಿರೋದ್ರಿಂದ ಆಂಟಿ ಮನೆಗೆ ಹೋದರೆ ಸ್ವಲ್ಪ ನನಗೆ ಏನು ಬೇಜಾರೆಲ್ಲ ಹೋಗುತ್ತೆ ಅಂತ ಆಂಟಿ ಮನೆಗೆ ಬಂದೆ. ಬೆಳಿಗ್ಗೆನೇ ಬಂದೆ ರೆಡಿಯಾಗಿ. ಇನ್ನು ವಂಶುಗೆ ಸೇಮ್ ಫ್ರಾಕ್ ಹಾಕಿದ್ದೀನಿ, ಹಬ್ಬದ ದಿನ ಹಾಕಿದ್ದು. ಯಾಕಂದರೆ ಸಂಜೆ ಹಂಗೆ ಹಾಕಿದೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ತೆಗೆದುಬಿಟ್ಟಿದೆ ಫ್ರಾಕ್ನ. ಇನ್ನು ಆಂಟಿ ಮನೆಗೆ ಹೋಗ್ತಾ ಇದ್ದೀನಲ್ಲ, ಸೊ ಅದೇ ಫ್ರಾಕ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಆಂಟಿ ಮನೆಗೆ ಬಂದು ಮೆಟ್ಲು ಹತ್ತಕ್ಕಾಗಲಿಲ್ಲ ನನಗೆ, ಸೀರೆ ಹಾಕ್ಕೊಂಡು ವಂಶುನ ಇಟ್ಕೊಂಡು. ಸೊ ಆಂಟಿ ಮಗಳನ್ನ ಕೆಳಗಡೆ ಕರೆಸ್ಕೊಂಡು ಅವಳ ಕೈಗೆ ಮಗು ಕೊಟ್ಟೆ. ಇನ್ನು ಅವಳಂತೂ ಯಾರ ಹತ್ರನೂ ಹೋಗಲಿಲ್ಲ, ಅಡ್ಜಸ್ಟೇ ಆಗಲಿಲ್ಲ ಅವಳಿಗೆ ಯಾರೂ. ಎತ್ಕೊಂಡಿದ ತಕ್ಷಣ ಓ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇನ್ನು ಆ ಹುಡುಗಿ ಬಂದು ನಮ್ಮ ಆಂಟಿ ಮಗಳು. ಇನ್ನು ಇವನು ಬಂದು ಪ್ರೀತು, ನಮ್ಮ ಆಂಟಿ ಮಗ. ಸೊ ವಂಶು ಅವನ ಹತ್ರನೂ ಹೋಗ್ತಾ ಇಲ್ಲ. ಇನ್ನು ಆಂಟಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇಷ್ಟ ಆಯಿತು. ಸ್ಟೆಪ್ಪೆಲ್ಲ ಮಾಡಿಸಿದ್ರು. ಇನ್ನು ಲಕ್ಷ್ಮಿಗೆ ಸೀರೆ ಉಡ್ಸಿರೋದಾಗಿರ್ಬೋದು ಎಲ್ಲ ಚೆನ್ನಾಗಿತ್ತು. ಇನ್ನು ಬ್ಯಾಕ್ಗ್ರೌಂಡ್ ಡಿಸೈನ್ ಆಗಿರ್ಬೋದು, ಇದೆಲ್ಲ ನಮ್ಮ ಆಂಟಿ ಮಗಳೇ ಮಾಡಿರೋದು ಡಿಸೈನ್ ಎಲ್ಲ. ಸೊ ಚೆನ್ನಾಗಿ ಮಾಡಿದ್ದಾಳೆ. ಅದ್ರ ಜೊತೆಗೆ ಇವ್ರ ಮನೆ ಹಾಲ್ ಅಂತೂ ತುಂಬಾ ಚೆನ್ನಾಗಿದೆ, ನನಗಿಷ್ಟ ಏನೋ ಒಂಥರ. ಸೊ ಅದ್ರದ್ದು ಒಂದು ಕಂಪ್ಲೀಟು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಪಾಟ್ ಎಲ್ಲ ಇಟ್ಟಿದ್ದಾರೆ. ಮನಿ ಪ್ಲ್ಯಾಂಟ್ ಅಂತೂ ತುಂಬಾ ಇದೆ. ಫ್ರಿಡ್ಜ್ ಮೇಲೆ ಒಂದೆರಡು ಮನಿ ಪ್ಲ್ಯಾಂಟ್ ಇಟ್ಟಿದ್ದಾರೆ. ಸೊ ಸೈಡಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದಾರೆ, ಅದನ್ನೆಲ್ಲ ನೀಟಾಗಿ ಹಬ್ಸಿದ್ದಾರೆ. ಇನ್ನು ಈ ಪೇಂಟು ವಾಲ್ ಪೇಂಟ್ ಏನಿದೆ, ಸೊ ಇದು ನಮ್ಮ ಆಂಟಿ ಮಗಳೇ ಬಿಡಿಸಿರೋದು. ಚೆನ್ನಾಗಿ ಕಾಣಿಸ್ತಿದೆ ಆ ವಾಲ್ಗಂತೂ. ಇನ್ನು ಇದೊಂದು ರಾಧಾಕೃಷ್ಣ ಒಂದು ಅಕ್ಕ ಗಿಫ್ಟ್ ಕೊಟ್ಟಿರೋದಂತೆ ಆಂಟಿಗೆ. ಸ್ವಿಚ್ ಬೋರ್ಡ್ಗೆಲ್ಲ ಪೇಂಟ್ ಮಾಡ್ತಾಳೆ ಅವಳು, ತುಂಬ ಚೆನ್ನಾಗಿ ಮಾಡಿದ್ದಾಳೆ ಮನೇಲಿ. ಇನ್ನು ಹೊರಗಡೆ ತೋರಿಸ್ತೀನಿ, ಮನೆ ಹೊರಗಡೆ ಯಾವ ರೀತಿ ಇದೆ ಅಂತ. ಗಿಡಗಳಂತೂ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ಈ ಮನಿ ಪ್ಲ್ಯಾಂಟು ನಾನು ಫಸ್ಟ್ ನೋಡಿದಾಗ ತಲೆ ತಿರುಗಿ ಬಂತು. ಸೊ ಒಂಥರ ಚೆನ್ನಾಗಿ ಹಬ್ಸಿದ್ದಾರೆ ರೌಂಡಕ್ಕೆ. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಸೊ ಈ ರೀತಿ ಇದೆ. ಇನ್ನು ಆಂಟಿಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ. ಗಿಡಗಳು ಹಾಕಬೇಕು, ಗಿಡಗಳನ್ನ ಚೆನ್ನಾಗಿ ಏನೋ ಅವ್ರಿಗೇನೋ ಅದಿಷ್ಟ, ಗಾರ್ಡನ್ ಮಾಡೋದಕ್ಕೆ ಇಷ್ಟ. ಆಲ್ಮೋಸ್ಟ್ ಗಾರ್ಡನ್ನೇ ಮಾಡಿಬಿಟ್ಟಿದ್ದಾರೆ. ಒಂದೊಂದು ಸ್ಟೆಪ್ಗೂ ನೋಡಿ ಒಂದೊಂದು ಪ್ಲ್ಯಾಂಟ್ ಇಟ್ಟಿದ್ದಾರೆ, ಪಾಟೆಲ್ಲ ಇಟ್ಟಿದ್ದಾರೆ. ಇನ್ನು ಟೆರೆಸ್ ಮೇಲೂ ಇತ್ತು ಗಿಡಗಳು. ನಾನು ಅಲ್ಲಿಗೆಲ್ಲ ಹೋಗಿ ತಗೊಂಡಿಲ್ಲ ವೀಡಿಯೋ, ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸಿ ಬಂದೆ ವೀಡಿಯೋನ. ಇನ್ನು ಆಂಟಿ ಮನೆಗೆ ಪ್ರತಿ ಸಲ ಹೋದಾಗ ಏನೋ ಒಂದು ಹೊಸತನ, ಏನೋ ಒಂದು ಆ್ಯಡ್ ಆಗಿರುತ್ತೆ ಅವ್ರ ಮನೆಯಲ್ಲಿ. ಒಂದು ಪಾಟ್ ಆಗಿರ್ಬೋದು ಅಥವಾ ಮನೆ ಒಳಗೆ ಒಂದು ಡೆಕೋರೇಷನ್ ಆಗಿರ್ಬೋದು, ಏನಾದರೂ ಒಂದು ಆ್ಯಡ್ ಮಾಡಿರ್ತಾರೆ ಅವರು. ಇನ್ನು ನಾನು, ನನ್ನ ಮಗಳು, ಆಂಟಿ ಮಗಳು ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ವಿ. ನಮ್ಮಮ್ಮ ವೀಡಿಯೋ ಕಾಲ್ ಮಾಡಿದರು. ಸೊ ಏನು ಆಂಟಿ ಮನೆಗೆ ಹೋಗ್ಬಿಟ್ಟಿದ್ಯಾ ಅಂತ ರೇಗಿಸ್ಕೊಂಡು ಮಾತಾಡ್ತಾಯಿದ್ರು. ಇನ್ನು ನನ್ನ ಮಗಳನ್ನ ಲಕ್ಷ್ಮಿ ಮುಂದೆ ಕೂರಿಸಿ ಅವಳಿಗೆ ಆಟ ಆಡಿಸ್ತಾ ಇದ್ವಿ. ಹಾಗೆ ಆಂಟಿ ಮಗಳಿಗೆ ನನ್ನ ಮಗಳಿಗೆ ಕೈಗೆ ಕಂಕಣ ಕಟ್ಟೋದಕ್ಕೂ ಟ್ರೈ ಮಾಡಿದ್ಲು, ಬಟ್ ವಂಶು ಕಟ್ಸ್ಕೊಳ್ಲಿಲ್ಲ. ಹಾಗೆ ಇವತ್ತು ಫಸ್ಟ್ ಟೈಮ್ ವಂಶು ಹೊಸ್ಲು ದಾಟಿದ್ದಾಳೆ. ಅದು ಆಂಟಿ ಮನೇಲೆ ಹೊಸ್ಲು ದಾಟಿದ್ಲು, ಅದು ಖುಷಿನೇ ಆಯಿತು. ಲಕ್ಷ್ಮಿ ಮುಂದೆ ಹೊಸ್ಲು ಕೂಡ ದಾಟಿದ್ಲು. ಸೊ ಹಾಗೆ ಹೊಸ್ಲು ಪೂಜೆನೂ ಕೂಡ ಮುಗಿಸ್ದೆ ಅಲ್ಲೇ. ಇನ್ನು ಹೊಸ್ಲು ಪೂಜೆ ಸತ್ಯವಾಗ್ಲೂ ನನಗೆ ಯಾವ ರೀತಿ ಮಾಡಬೇಕಂತ ಗೊತ್ತಿಲ್ಲ. ಇನ್ನು ಹೊಸ್ಲು ಪೂಜೆ ಹೇಳ್ಕೊಟ್ಟಿದ್ದು ಆ್ಯಕ್ಷನು, ಡೈರೆಕ್ಷನು ಎಲ್ಲ ಆಂಟಿ ಮಗಳಿದ್ದೇನೆ. ರಂಗೋಲಿ ನೀಟಾಗಿ ಬಿಡಮ್ಮ, ಸ್ವಲ್ಪ ಗೊತ್ತಿಲ್ಲ ಅಂದರೆ ಹೇಳ್ಸ್ಕೊಳಮ್ಮ ನಿಮ್ಮ ಅತ್ತೆ ಕೈಲಿ.
ಇನ್ನು ಹೊಸ್ಲೆಲ್ಲ ತೊಳೆದಿದ್ದಾಯಿತು. ನಾನು ಸೆಂಟ್ರಲ್ಲಿ ಮಾತ್ರ ಸ್ವಲ್ಪ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ. ಇನ್ನು ಹಬ್ಬ ಅಂದಮೇಲೆ ಅವರು ಬೆಳಿಗ್ಗೆನೇ ತೊಳೆದಿದ್ರು ಹೊಸ್ಲೆಲ್ಲ. ಒಂಚು ಎಲ್ಲ ಕೆಡಿಸಿದ್ಲು, ಮಧ್ಯದಲ್ಲಿ ಏನು ರಂಗೋಲಿ ಬಿಟ್ಟಿದ್ರು ಅದನ್ನೆಲ್ಲ ಕೆಡಿಸ್ಬಿಟ್ಟಿದ್ಲು ಅಂತ ಹೇಳ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಸೆಂಟ್ರಿಗೆ ಮಾತ್ರನೇ ಪೂಜೆ ಮಾಡಿದೆ. ಮತ್ತೆ ಇದಾಗುತ್ತೆ. ದೀಪ ಕೊಡ್ಲಾ ಕಡೆ ಪರವಾಗಿಲ್ಲ, ಬಲ ಇದೆ. ಅಯ್ಯೋ ಹೊಡೆಯೋಕ್ಕೆ ಬಂದಿಲ್ಲ. ಅದೆಲ್ಲ ಹಾಕಲ್ಲ. ಜೋರ ಕೊಡಿ. ಆ ಕಡೆ ಈ ಕಡೆ ಇಲ್ಲ. ಆ ಕಡೆ ಈ ಕಡೆ ಇಲ್ಲ. ಹಂಗೆ ಹಣ್ಣು ಮುರಿಬೇಕಾ? ಬಲಗಡೆ ಈ ಕಡೆ ಇಲ್ಲ. ಬಲಗಡೆ ಒಂದೆರಡು ಹಣ್ಣು ಮುರಿಯೋದು. ಒಂದೆರಡು ಇದು ಮಾಡಿ. ಫೋಕಸ್. ಆ್ಯಕ್ಷನ್ ಏನಿಲ್ಲ, ಫುಲ್ ಡೈರೆಕ್ಷನ್. ಬಿಡು ವಿನ. ಇಲ್ಲಿ ಬಾ ಒಂಚು ಇಲ್ಲಿ. ಎಳ್ನೀರು ಬಿದ್ದಿತ್ತಲ್ಲ, ಬಟ್ಟೆ ತಂದಿತ್ತು. ಬೀಳ್ತೆ ಜಾರ್ತೈತೆ. ಎತ್ಕೊಂಡು ತಿನ್ಸ್ಬಿಡು. ಮಾಡಲ್ಲ ಹಬ್ಬ ಮಾಡ್ತವಳೆ. ಎತ್ಕೊಂಡ್ಬಿಡು. ಅಯ್ಯಯ್ಯೋ ಬಟ್ಟೆ ಎಲ್ಲ ಹಿಂಗಾಗ್ಬಿಟ್ಟ. ಅಯ್ಯಯ್ಯೋ ಬಿಚ್ಚಾಕ್ಬಿಡು. ಇವಾಗ ಒಂದು ಟಿ ಶರ್ಟ್ ಒಂಚು. ಅಬ್ಬಬ್ಬಬ್ಬಾ. ಯಾಕಂటే ಮೊನ್ನೆ ಬಂದಿತ್ತಲ್ಲ ಗೊಗ್ಗ, ಅದೇ. ಇವನ ಹೆಸರು ಸಂಜು ಕೊಳ್ಳಂಗಿಯವ. ಬೆಟ್ಟಿಂಗ್ ದಂಧೆಯಲ್ಲಿ ನಂಬರ್ 1. ದುಡ್ಡು ಮೋಸ ಮಾಡೋದ್ರಲ್ಲಿ ಖತರ್ನಾಕ್ ಕಳ್ಳ. ತಿರ್ಗೋ ಈ ಕಡೆಲೇ. ಯಾಕೆ ಇನ್ನು ಆಂಟಿ ಮನೆಗೆ ಹೋದ್ಮೇಲೆ ನನ್ನ ತಮ್ಮನೂ ಕೂಡ ಬಂದ ಆಂಟಿ ಮನೆಗೇ. ಸೊ ಅವನು ಮಾತಾಡಿಸ್ಕೊಂಡು ಇನ್ನು ಆಂಟಿ ಮಗಳ ಜೊತೆ ಒಂದೆರಡು ರೀಲ್ಸ್ ಮಾಡಿಕೊಂಡು ಈವ್ನಿಂಗ್ ಆಗೇ ಹೋಯಿತು, ಸಂಜೆ ಆಗೇ ಹೋಯಿತು, ಒಂದು 8 ಗಂಟೆ ಆಗೇ ಹೋಯಿತು ನೈಟೇ. ಸೊ ಇನ್ನು ಹೊರಡಬೇಕಾದ್ರೆ ಅವರು ಅರಿಶಿನ ಕುಂಕುಮನೂ ಕೊಟ್ಟರು, ತೊಗೊಂಡು ಹೊರಟಿದ್ದಾಯಿತು ಮನೆಗೆ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.